ನಮಸ್ಕಾರ ಸ್ನೇಹಿತರೆ, ನಾನು ದರ್ಶನ್ ಹುಣಸೂರು. ಪಾಕ್ ವಿರುದ್ಧದ ಪ್ರತೀಕಾರದ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು ಯಾಕೆ ಬಂತು ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೀವನದ ಸುಂದರವಾದ ಕ್ಷಣಗಳನ್ನ ಅನುಭವಿಸೋದಕ್ಕೆ ಕಾಶ್ಮೀರಕ್ಕೆ ಬಂದಿದ್ದಂತಹ ಭಾರತದ 26 ಅಮಾಯಕ ಪ್ರವಾಸಿಗರ ಜೀವಗಳನ್ನ ಬಲಿ ತೆಗೆದುಕೊಂಡ ಪೆಹಲ್ಗಾಮ್ ಭಯೋತ್ಪಾದನಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮೇ 7ನೇ ತಾರೀಕು ಮಧ್ಯರಾತ್ರಿ 1:44ಕ್ಕೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಪಾಕಿಸ್ತಾನ ಒಟ್ಟು 9 ಸ್ಥಳಗಳಲ್ಲಿ ಅಂದ್ರೆ ಬಹವಲ್ದಾರ್, ಮುರಡೈ, ಗುಲ್ಫರ್, ಚಿಂಬರ್, ಚಕ್ ಅಮ್ರು, ಬಾಗ್, ಕೋಟ್ಲಿ, ಸಿಯಾಲೋಡ್ ಮತ್ತು ಮುಜಫರಾಬಾದ್ ಮೇಲೆ ನಿಖರವಾದಂತಹ ದಾಳಿಗಳನ್ನ ನಡೆಸಿದೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದಿದೆ. ಲಷ್ಕರ್ ಹೆ ತೊಯ್ಬಾ ಪ್ರಧಾನ ಕಚೇರಿ ಮತ್ತು ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಅಡಗು ತಾಣಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಿ ಮೂಲಗಳು ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕ್ ಉಗ್ರರ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಂಡ ಭಾರತದ ದಾಳಿಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 6 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಪಾಕಿಸ್ತಾನಿಗರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಕೋಟಿ, ಮುಜಫರಾಬಾದ್ ಮತ್ತು ಬಹವಲ್ದಾರ್ಗಳಲ್ಲಿ ಭಾರತೀಯ ಸೇನೆ ದಾಳಿಯನ್ನ ನಡೆಸಿರುವಂತದ್ದು ಈ ಬಗ್ಗೆ ಪಾಕಿಸ್ತಾನ ದೃಢಪಡಿಸಿದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ಇಂಡಿಯನ್ ಆರ್ಮಿ ನ್ಯಾಯದಾನ ಆಗಿದೆ, ಜೈ ಹಿಂದ್ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಪೋಸ್ಟ್ ಒಂದನ್ನ ಹಾಕಿರುವಂತದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಆಪರೇಷನ್ ಸಿಂಧೂರ್ ಈ ಒಂದು ಹೆಸರನ್ನ ಈ ಒಂದು ದಾಳಿಗೆ ಯಾಕೆ ಇಡಲಾಯಿತು ಅನ್ನುವಂಥದ್ದು. ಏಪ್ರಿಲ್ 22ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿದ ಏಕಾಏಕಿ ದಾಳಿಯಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಗುಂಡಿನ ಮಳೆಗೈದು ಹತ್ಯೆಯನ್ನ ಮಾಡಲಾಗಿತ್ತು. ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪೆಹಲ್ಗಾಮ್ನ ಜೈಸರನ್ ಕಣಿವೆಯಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿದ್ದ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ರು. ಇದರಿಂದ ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು. ಈ ಒಂದು ಉಗ್ರ ಕ್ರಿಮಿಗಳ ದಾಳಿಯಲ್ಲಿ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಸೇರಿದಂತೆ ಪೆಹಲ್ಗಾಮ್ ಪೈಶಾಚಿಕ ದಾಳಿಯಲ್ಲಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸವಾಗಿದ್ದ 41 ವರ್ಷದ ಭರತ್ ಭೂಷಣ್ ಹಾಗೂ ಬೆಂಗಳೂರಿನ ಮಧುಸೂದನ್ ಸೋಮಿಶೆಟ್ಟಿ ಅನ್ನುವಂಥ 3 ಕನ್ನಡಿಗರು ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ರು. ಈ ಆಗಂತುಕರ ದಾಳಿಗೆ ಒಟ್ಟು 26 ಮಂದಿಯ ಜೀವ ಹಾರಿ ಹೋಗಿತ್ತು. ಕರ್ನಾಟಕದ ಪಾಡು ಒಂದಾದ್ರೆ ಆಗಷ್ಟೇ ಮದುವೆಯಾಗಿ ಹನಿಮೂನ್ಗೆ ಬಂದಿದ್ದಂತಹ, ಅದರಲ್ಲೂ ಕಾಶ್ಮೀರಕ್ಕೆ ಬಂದಿದ್ದಂತಹ ಉತ್ತರ ಪ್ರದೇಶದ ಕಾನ್ಪುರ ಮೂಲದ ಶುಭಂ ದ್ವಿವೇದಿ ದಾರುಣವಾಗಿ ಸಾವನ್ನಪ್ತಾರೆ. ನಿಜವಾಗ್ಲೂ ಆ ಒಂದು ಫೋಟೋನ ನೋಡಿದ್ರೆ ಈಗಲೂ ಕೂಡ ಮನಸ್ಸಿಗೆ ಬಹಳನೇ ಬೇಸರ ಆಗುತ್ತೆ. ಹೊಸದಾಗಿ ಮದುವೆ ಆಗಿದ್ದಂಥವ್ರು. ಇದೇ ದಾಳಿಯಲ್ಲಿ ವಾಯುಸೇನೆಯ ಅಧಿಕಾರಿ ವಿನಯ್ ನರವಾಲ್ ಸಾವನ್ನಪ್ಪಿದ್ರು. ಕೈತುಂಬ ಬಳೆಗಳನ್ನ ತೊಟ್ಕೊಂಡಿದ್ದಂತಹ ಮದುವೆ ಹೆಣ್ಣು ಗಂಡನ ಶವದ ಮುಂದೆ ಕೂತ್ಕೊಂಡು ಕಣ್ಣೀರಿಡ್ತಾ ಅಳ್ತಾ ಇದ್ಲು. ಈ ಒಂದು ಫೋಟೋ ಪೆಹಲ್ಗಾಮ್ ದಾಳಿಯ ಕ್ರೂರತೆಗೆ ಸಾಕ್ಷಿ ಅಂತಲೇ ಹೇಳಬಹುದು. ಇನ್ನು ಈ ಇಡೀ ಘಟನೆಯಲ್ಲಿ ಯಾವೊಬ್ಬ ಹೆಣ್ಣು ಮಗಳನ್ನು ಕೂಡ ಕೊಲ್ಲದಂತಹ ಉಗ್ರಗಾಮಿಗಳು ಕುಟುಂಬದ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾರೆ. ಉಗ್ರರ ಈ ಒಂದು ರಾಕ್ಷಸಿ ಕೃತ್ಯಕ್ಕೆ ನವದಂಪತಿಗಳ ಕನಸು ನುಚ್ಚು ನೂರಾಗುತ್ತೆ. 10 ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತೆ. ಪುಟಾಣಿ ಮಕ್ಕಳು ತಂದೆ ಇಲ್ಲದೆ ಜೀವನವನ್ನ ಎದುರಿಸುವಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂಥದ್ದು. ಇಷ್ಟೆಲ್ಲ ಮಾಡಿದ್ಮೇಲೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವಾಗಿ ದಾಳಿಯನ್ನ ಮಾಡಲೇಬೇಕಲ್ವಾ? ಹಾಗಾಗಿ ನರೇಂದ್ರ ಮೋದಿ ಅವರು ಒಂದು ಆದೇಶವನ್ನ ಕೊಡ್ತಾರೆ. ಈ ಒಂದು ಭಯೋತ್ಪಾದನಾ ದಾಳಿಯಲ್ಲಿ ಮನೆ ನಡೆಸುವವರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಹಣೆಯಲ್ಲಿನ ಸಿಂಧೂರವು ಕೂಡ ಅಳಿಸಿ ಹೋಗಿದೆ. ಹೆಣ್ಣು ಮಕ್ಕಳ ಕುಂಕುಮ ಭಾಗ್ಯ ಕಸಿದಂತಹ ಉಗ್ರರ ಹೇಯ ಕೃತ್ಯದ ವಿರುದ್ಧವಾಗಿ ಸಿಡಿದಂತಹ ಭಾರತ ಇದೇ ಕಾರಣಕ್ಕೆ ಪೆಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ನಡೆಸಿರುವಂತಹ ಪ್ರತಿ ದಾಳಿಗೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನ ಇಟ್ಟಿದೆಯಂತೆ. ಇನ್ನು ಭಾರತೀಯ ಸೇನೆ ನಡೆಸಿದ ಈ ಒಂದು ಪ್ರತಿ ದಾಳಿಗೆ ಸಂಬಂಧಪಟ್ಟ ಹಾಗೆ, ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.